ದೇವರ ಸಂದೇಶವನ್ನು ಕೇಳಿಸಲು ನಿಮ್ಮೆಲ್ಲರಿಗೆ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಾವು ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕಿರುವಾಗ ನಿನ್ನ ವಾಕ್ಯದ ಮೂಲಕ ನಮ್ಮ ಒಟ್ಟಿಗೆ ಮಾತನಾಡು. ಯೇಸುವಿನ ಮೂಲಕ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೆನ್. ತಂದೆ ತಾಯಿಗಳೇ, ಎಚ್ಚರಿಕೆ. ಈ ಒಂದು ವಿಷಯದ ಬಗ್ಗೆ ನಾವಿಂದು ಧ್ಯಾನಿಸಲಿಕ್ಕಿದ್ದೇವೆ. ತಂದೆ ತಾಯಿಗಳಾಗಿರುತ್ತ ನಾವು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ನಮ್ಮ ಮಕ್ಕಳು ಎಲ್ಲ ವಿಷಯಗಳಲ್ಲಿ ನಮ್ಮನ್ನು ಅನುಸರಿಸುವರಾಗಿರೋದ್ರಿಂದ ನಾವು ಬಹಳ ಎಚ್ಚರಿಕೆಯಿಂದ ಜೀವಿಸಬೇಕಾಗಿದೆ. ನಮ್ಮ ಸಮಾಜದವರು ನಮ್ಮನ್ನು ಯಾವಾಗಲೂ ನೋಡದೇ ಇರ್ಬೋದು, ನಮ್ಮ ಬಂಧುಗಳು ನಮ್ಮನ್ನು ನೋಡದೇ ಇರ್ಬೋದು, ನಮ್ಮ ಸ್ನೇಹಿತರು ಯಾವಾಗಲೂ ನಮ್ಮನ್ನು ಗಮನಿಸ್ತಾ ಇರ್ಬೋದು. ಆದರೆ ನಮ್ಮ ಮಕ್ಕಳು ಯಾವಾಗಲೂ ನಮ್ಮನ್ನು ಗಮನಿಸ್ತಾರೆ, ನಮ್ಮನ್ನು ನೋಡ್ತಾರೆ, ನಮ್ಮನ್ನು ಅನುಸರಿಸ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಬಹಳ ಪೋಷಕರಾದಂಥ ನಾವು ಎಚ್ಚರಿಕೆಯಿಂದ ಜೀವಿಸುವಂಥದ್ದು ಬಹಳ ಶ್ರೇಷ್ಠವಾಗಿದೆ, ಬಹಳ ಮುಖ್ಯವಾಗಿದೆ. ಅದರ ಕುರಿತಾಗಿ ಬೈಬಲ್ನಲ್ಲಿ ಈ ರೀತಿಯಾಗಿ ತಿಳಿಸುತ್ತೆ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ ವಚನ 6ರಲ್ಲಿ ಈ ರೀತಿಯಾಗಿ ನೋಡುತ್ತೇವೆ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಹೀಗೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಡೆಯಬೇಕಾದ ಮಾರ್ಗದಲ್ಲಿ ನಮ್ಮ ಮಕ್ಕಳನ್ನ ಶಿಕ್ಷಿಸತಕ್ಕಂಥದ್ದು, ನಡೆಸ್ತಕ್ಕಂಥದ್ದು ಹೊಣೆಯನ್ನ ಪೋಷಕರಾದ ನಮಗೆ ದೇವರು ಅನುಗ್ರಹಿಸಿದ್ದಾರೆ. ಆದ್ದರಿಂದ ನಾವು ಮಕ್ಕಳು ನಡೆಯಬೇಕಾದ ಮಾರ್ಗವನ್ನು ಅವರಿಗೆ ಸರಿಯಾಗಿ ತಿಳಿಸಬೇಕಾದ್ರೆ ನಾವು ಅವರ ಮುಂದೆ ಮಾದರಿಯಾಗಿ ಜೀವಿಸುವಂಥದ್ದು, ನಡೀತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದಾಗಿದೆ. ಮಕ್ಕಳಿಗೆ ಕುಡಿಯುವುದು ಒಳ್ಳೆಯದಲ್ಲ ಎಂದು ಹೇಳ್ತಕ್ಕಂಥ ನಾವು ಮಕ್ಕಳಲ್ಲಿ ನಾವು ನಿರೀಕ್ಷಿಸುವಂತೆ ನಾವು ಕುಡಿಯದೇ ಇರತಕ್ಕಂಥದ್ದು ಬಹಳ ಮುಖ್ಯ. ನಾವು ಕುಡಿತಕ್ಕಂಥವರಾಗಿ ಓಲಾಡ್ತಕ್ಕಂಥವರಾಗಿ ನಮ್ಮ ಮಕ್ಕಳಿಗೆ ಕುಡಿಬೇಡ್ರಿ, ಅದು ಒಳ್ಳೆ ಅಭ್ಯಾಸ ಅಲ್ಲ ಎಂಬುದಾಗಿ ಹೇಳೋದಾದರೆ ಆ ಮಾತಿನಲ್ಲಿ ಯಾವುದೇ ಅರ್ಥ ಇಲ್ಲ. ನಮ್ಮ ಮಕ್ಕಳು ಹೇಳಿದರೂ ಸಹ ಇದನ್ನು ಅವರು ಲಕ್ಷ್ಯಕ್ಕೆ ತಂದುಕೊಳ್ಳಲಿಕ್ಕೆ, ಅದನ್ನು ಅನುಸರಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಮಕ್ಕಳು ಯಾರು ಕುಡುಕರಾಗಬಾರ್ದು ಎಂಬುದೇ ನಮ್ಮ ಉದ್ದೇಶ ಆಗಿರುತ್ತೆ. ಅದೇ ಸಮಯದಲ್ಲಿ ನಾವು ಆ ರೀತಿಯಾಗಿ ನಡ್ಕೊಳ್ಳೋದ್ರ ಮೂಲಕವಾಗಿ ಅವರು ಕುಡಿದೇ ಇರಲಿಕ್ಕೆ ನಾವು ನಡ್ಕೋಬೇಕು, ಆ ರೀತಿಯಾಗಿ ಜೀವಿಸಬೇಕು. ಒಂದು ವೇಳೆ ನಾವು ಕುಡಿತಕ್ಕಂಥವರಾಗಿ ಮಕ್ಕಳಿಗೆ ಕುಡಿಬೇಡ್ರಿ ಎಂಬುದಾಗಿ ಬೋಧಿಸಿದರೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ಮಾತುಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಕೆಟ್ಟ ಸ್ನೇಹಿತರ ಸವಾಸ ಮಾಡಬೇಡ್ರಿ ಎಂಬುದಾಗಿ ನಮ್ಮ ಮಕ್ಕಳಿಗೆ ಹೇಳ್ತಕ್ಕಂಥ ನಾವು ಯಾವಾಗಲೂ ಕೆಟ್ಟ ಸ್ನೇಹಿತರೊಂದಿಗೆ ಸೇರಿ ಅಲ್ದಾಡ್ತಕ್ಕಂಥ ತಂದೆ ತಾಯಿಗಳು ನಾವಾಗಿದ್ದರೆ ಯಾವತ್ತೂ ಸಹ ನಮ್ಮ ಮಕ್ಕಳು ಒಳ್ಳೆಯ ಸ್ನೇಹಿತರು ಹುಡುಕಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಮಕ್ಕಳು ಒಳ್ಳೆಯವ್ರ ಸಂಘ ಮಾಡಬೇಕಾದ್ರೆ ನಾವು ಅವ್ರಿಗೆ ಒಳ್ಳೆಯ ಸಂಘ, ನಾವು ನಮ್ಮ ಸ್ನೇಹಿತರು ಒಳ್ಳೆಯವರಾಗಿದ್ದರೆ, ನಾವು ಒಳ್ಳೆಯವರ ಸಂಘ ಮಾಡಿದರೆ ಮಾತ್ರ ನಮ್ಮ ಮಕ್ಕಳು ಒಳ್ಳೆಯವರ ಸಂಘವನ್ನು ಮಾಡಲಿಕ್ಕೆ, ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯತೆ ಇದೆ. ಮೊಬೈಲ್ ನೋಡೋದು ಯಾವಾಗಲೂ ಒಳ್ಳೆಯದಲ್ಲ, ಮೊಬೈಲ್ ಒಳ್ಳೆಯದಲ್ಲ ಎಂಬುದಾಗಿ ಯಾವಾಗಲೂ ಹೇಳ್ತಕ್ಕಂಥ ತಂದೆ ತಾಯಿಗಳಾದ ನೀವು ಎಷ್ಟು ಮೊಬೈಲ್ನಿಂದ ದೂರ ಇದ್ದೀರಿ ಎಂಬುದನ್ನು ಪರೀಕ್ಷಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಮೊಬೈಲ್ ಮಕ್ಕಳು ಮುಟ್ಲಿಕ್ಕೆ ನಾವು ಯಾವಾಗಲೂ ಬೈತಾ ಇರ್ತೇವೆ, ಆದರೆ ನಾವು ಮಾತ್ರ ಯಾವಾಗಲೂ ಅದರಲ್ಲೇ ಮುಳುಗಿರ್ತೇವೆ. ಹೀಗೆ ಮಕ್ಕಳು ನಾವು ಹೇಳ್ತಕ್ಕಂಥ ಮಾತನ್ನು ಅವ್ರು ಗಂಭೀರವಾಗಿ ತೆಗೆದುಕೊಳ್ಬೇಕು, ಅದನ್ನು ಅನುಸರಿಸಬೇಕಂದ್ರೆ ನಾವು ಆ ರೀತಿಯಾಗಿ ನಡ್ಕೊಳ್ಬೇಕು. ಆ ಮೂಲಕವಾಗಿ ನಾವು ಮಕ್ಕಳನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಮಕ್ಕಳಿಗೆ ಟಿವಿಯಿಂದ ದೂರ ಇರತಕ್ಕಂಥ ಹೇಳ್ತಕ್ಕಂಥ ನಾವು ಯಾವಾಗಲೂ ಟಿವಿ ಮುಂದೆ ಕುತ್ಕೊಳ್ಳೋದಾದರೆ ನಮ್ಮ ಮಕ್ಕಳು ಹೇಗೆ ಓದಲಿಕ್ಕೆ ಸಾಧ್ಯ? ನಮ್ಮ ಮಕ್ಕಳು ಹೇಗೆ ಮುಂದೆ ಬರಲಿಕ್ಕೆ ಸಾಧ್ಯ? ನಾವು ಸೀರಿಯಲ್ ನೋಡೋದಾದರೆ ಮಕ್ಕಳು ಸಹ ಅದೇ ಸೀರಿಯಲ್ನೇ ನೋಡ್ತಕ್ಕಂಥ ಹವ್ಯಾಸ ಇಟ್ಕೊಂಡು ಅವರು ಮುಂದೆ ಇರತಕ್ಕಂಥವರಾಗಿದ್ದಾರೆ. ಅದರಿಂದ ನಾವು ಈ ರೀತಿಯಾಗಿ ಮಕ್ಕಳು ಯಾವುದರಿಂದ ಎಲ್ಲ ದೂರ ಇರಬೇಕೆಂಬುದಾಗಿ ನಾವು ನಿರೀಕ್ಷಿಸ್ತೇವೆ, ಅವೆಲ್ಲ ವಿಷಯಗಳಿಂದ ನಾವು ಮೊದಲು ದೂರ ಇರೋದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದಾಗಿದೆ. ನಮ್ಮ ಮಕ್ಕಳು ಯಾವಾಗಲೂ ಓದಬೇಕೆಂಬುದಾಗಿ ನಾವು ಬಯಸ್ತೇವೆ, ಅವರು ಮುಂದೆ ಬರಬೇಕೆಂಬುದಾಗಿ ಎದುರು ನೋಡ್ತಕ್ಕಂಥ ನಾವು ಮಾತ್ರ ಯಾವತ್ತೂ ಸಹ ಪುಸ್ತಕಗಳನ್ನು ಓದೋದಿಲ್ಲ, ಬೈಬಲ್ ನಾವು ಯಾವತ್ತೂ ಓದೋದಿಲ್ಲ, ಬದಲಾಗಿ ನಮ್ಮ ಮಕ್ಕಳು ಓದಬೇಕೆಂಬುದಾಗಿ ನಿರೀಕ್ಷಿಸ್ತೇವೆ. ಅದರಿಂದ ನಾವು ನಮ್ಮ ಮಕ್ಕಳು ಓದಬೇಕು ಅನ್ನೋದಾದರೆ ನಾವು ಮೊದಲು ಓದಬೇಕು. ನಮ್ಮ ಮಕ್ಕಳು ನ್ಯೂಸ್ ಪೇಪರ್ ಓದಬೇಕಂತ ಹೇಳಿ ಬಯಸೋದಾದರೆ ಮೊದಲು ನಾವು ನ್ಯೂಸ್ ಪೇಪರ್ನ ಓದಬೇಕು. ಬೈಬಲ್ನ ಮಕ್ಕಳು ಓದಬೇಕಂದ್ರೆ ನಾವು ಮಕ್ಕಳ ಮುಂದೆ ಬೈಬಲ್ನ ಓದಬೇಕು. ತಂದೆ ತಾಯಿಗಳಾದ ನಾವೇ ಬೈಬಲ್ ಮುಟ್ಟಿಲ್ಲ ಅಂದರೆ ನಮ್ಮ ಮಕ್ಕಳು ಹೇಗೆ ಮುಟ್ಲಿಕ್ಕೆ ಸಾಧ್ಯತೆ ಇದೆ? ಅದರಿಂದ ಎಲ್ಲದಕ್ಕೂ ನಾವೇ ಕಾರಣಕರ್ತರಾಗಿದ್ದೇವೆ. ಅದರಿಂದ ನಮ್ಮ ಜೀವಿತದಲ್ಲಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಒಂದು ಘಟನೆ ಈ ಸಮಯದಲ್ಲಿ ನನ್ನ ಜ್ಞಾಪಕಕ್ಕೆ ಬರ್ತಾ ಇದೆ.
ಆ ಘಟನೆ ನಾನು ಈ ಸಮಯದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಒಂದು ಊರಿನಲ್ಲಿ ಒಂದು ತಂದೆ ತಾಯಿ ಮತ್ತೆ ಮಕ್ಕಳು, ಅವರ ತಂದೆ ತಾಯಿ, ಹೀಗೆ ಒಟ್ಟು ಆ ಕುಟುಂಬದಲ್ಲಿ 6 ಜನ ಜೀವಿಸ್ತಾ ಇರ್ತಾರೆ. ಆಗ ಕುಟುಂಬದ ಎಲ್ಲರೂ ಸಹ ಏನು ಮಾಡ್ತಾರೆ, ಪ್ರತಿದಿನ ನಿತ್ಯ ಅವರು ಅವರ ಡೈನಿಂಗ್ ಟೇಬಲ್ ಮುಂದೆ ಕುತ್ಕೊಂಡು ಊಟ ಮಾಡ್ತಾ ಎಲ್ಲ ಸಂತೋಷವಾಗಿರ್ತಾರೆ. ಆದರೆ ಆ ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳು ಇರ್ತಾರೆ. ಅವರು ಮನೆಯ ಹೊರಗಿರ್ತಕ್ಕಂಥ ಕಟ್ಟೆ ಮೇಲೆ ಅವರ ವಾಸಸ್ಥಳ ಆಗಿರುತ್ತೆ. ಅಲ್ಲಿನೇ ಅವರ ಮಗ ಅವರಿಗೆ ಆಹಾರ ಪಾನೀಯಗಳನ್ನ ಒದಗಿಸ್ತಾ ಇರ್ತಾರೆ. ಹೀಗೆ ಹಲವಾರು ದಿನಗಳು ಸಾಗ್ತಾ ಹೋಗುತ್ತೆ. ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳು ಸತ್ತು ಹೋಗ್ತಾರೆ. ಆಗ ಆ ತಂದೆ ತಾಯಿಗಳ ಎಲ್ಲ ಬಟ್ಟೆಗಳನ್ನು ಅವರು ಆಹಾರ ಸೇವಿಸ್ತಾ ಇದ್ದಂಥ ತಟ್ಟೆ ಗ್ಲಾಸುಗಳನ್ನೆಲ್ಲವನ್ನೂ ಸಹ ಅವರ ಮಗ ಆಚೆ ಹಾಕ್ತಾರೆ. ಅದನ್ನು ನೋಡಿರ್ತಕ್ಕಂಥ ಆ ಒಬ್ಬ ಚಿಕ್ಕ ಮಗ, ಅವ್ರ ಮಗ, ಆ ಒಂದು ತಟ್ಟೆ ಗ್ಲಾಸನ್ನು ತಗೊಂಡು ಬಂದು ಮತ್ತೆ ಆ ಕಟ್ಟೆ ಮೇಲೆ ಇಕ್ಕಿರೋದನ್ನು ಅವರ ತಂದೆ ನೋಡ್ತಾರೆ. ಆ ಚಿಕ್ಕ ಹುಡುಗನಿಗೆ ಅವ್ರ ತಂದೆ ಈ ರೀತಿಯಾಗಿ ಹೇಳ್ತಾರೆ, ಯಾಕೆ ನಿಮ್ಮ ತಾತ ಅಜ್ಜಿ ತಟ್ಟೆಯನ್ನು ಮತ್ತೆ ಇಲ್ಲಿ ತಂದಿಟ್ಟಿದೆಯಾ, ಅವ್ರು ಇನ್ನು ಇಲ್ಲಲ್ಲ, ಅವ್ರು ಸತ್ತು ಹೋದ್ರಲ್ಲ, ಏನಕ್ಕೆ ತಂದಿಟ್ಟಿದೆಯಾ ಅಂತ ಹೇಳಿ ಮಗನ ಗದರಿಸುವಾಗ ಆ ಮಗ ಹೇಳ್ತಾನೆ, ಅಪ್ಪ ನೀನು ಒಂದಿನ ಇವ್ರ ಹಾಗೆ ತಾತ ಅಜ್ಜಿ ಆಗ್ತಿರಲ್ಲ, ಆಗ ನಿಮಗೆ ಇದೇ ತಟ್ಟೆ ಗ್ಲಾಸು ಬೇಕಾಗುತ್ತಲ್ವಾ, ಅದಕ್ಕೇನೆ ಇದನ್ನು ತಂದಿಟ್ಟಿದ್ದೇನೆ ಎಂಬುದಾಗಿ ಅವರ ಮಗ ಹೇಳೋದನ್ನು ನೋಡಿ ಆಗ ಅವರ ತಂದೆಗೆ ಕಣ್ಣಲ್ಲಿ ನೀರು ತುಂಬುತ್ತೆ, ಪಶ್ಚಾತ್ತಾಪ ಆಗುತ್ತೆ. ಆದರೆ ಕಾಲ ಮಿಂಚಿ ಹೋಗಿದೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನೆಂದೇ ಹಾಗೆ ಅವನು ತಂದೆ ತಾಯಿಗಳನ್ನ ಸರಿಯಾಗಿ ನೋಡಿಕೊಳ್ಳಲಿಲ್ಲ. ಅದನ್ನೇ ಮಗನೂ ಸಹ ಅನುಸರಿಸಲಿಕ್ಕೆ ಮುಂದಾಗೋದನ್ನು ನಾವು ನೋಡ್ತೇವೆ ಈ ಘಟನೆಯಲ್ಲಿ. ಹಾಗೆ ನಾವು ಹೇಗೆ ಜೀವಿಸ್ತೇವೋ ಹಾಗೆ ನಮ್ಮ ಮಕ್ಕಳು ಜೀವಿಸ್ತಕ್ಕಂಥವ್ರಾಗಿದ್ದಾರೆ. ನಮ್ಮ ಮಕ್ಕಳಿಗೆ ನಾವು ಏನು ಕೊಡ್ತೇವೋ ಅದೇ ನಮ್ಮ ಮಕ್ಕಳು ತಿರುಗಿ ನಮಗೆ ಕೊಡ್ತಾರೆ. ಇವಾಗ ದೊಡ್ಡವರಾಗಿರ್ತಕ್ಕಂಥ ನಾವು ನಮ್ಮ ತಂದೆ ತಾಯಿಗಳನ್ನ ಹೇಗೆ ನೋಡ್ಕೊತೇವೋ ಹಾಗೇನೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ನಾವು ಜೀವಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಅದೇ ರೀತಿಯಲ್ಲಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ವಚನ 6ರಿಂದ ಮುಂದುವರಿಸಿ ಅಲ್ಲಿ ಈ ರೀತಿಯಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಧರ್ಮೋಪದೇಶದ ಕಾಂಡ 6ನೇ ಅಧ್ಯಾಯ ವಚನ 6ರಿಂದ ಮುಂದುವರಿಸಿ ಅಲ್ಲಿ ಈ ರೀತಿಯಾಗಿ ಹೇಳುತ್ತೆ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು ಎಂಬುದಾಗಿ. ಇಲ್ಲಿ ಯಾವ ವಿಷಯದ ಕುರಿತಾಗಿ ಹೇಳ್ತಾ ಇದೆ ದೇವರ ವಾಕ್ಯ ಎಂಬುದಾಗಿ ನೋಡುವಾಗ, ಈಗ ನಿಮಗೆ ತಿಳಿಸುವ ಮಾತುಗಳು ಎಂಬುದಾಗಿ ನೋಡುವಾಗ ದೇವರ ಮಾತುಗಳು, ದೇವರ ಆಲೋಚನೆಗಳು, ಇವುಗಳು ಯಾವಾಗಲೂ ನಿಮ್ಮ ಮಕ್ಕಳಿಗೆ ಕಲಿಸಬೇಕು ಎಂಬುದಾಗಿ. ಅಂದರೆ ನಾವು ಪ್ರತಿನಿತ್ಯ ದೇವರ ಮಾರ್ಗವನ್ನು ನಮ್ಮ ಮಕ್ಕಳಿಗೆ ಬೋಧಿಸ್ತಕ್ಕಂಥವ್ರಾಗಬೇಕು. ದೇವರ ವಾಕ್ಯಗಳನ್ನು ನಾವು ಮಕ್ಕಳಿಗೆ ಬೋಧಿಸ್ತಕ್ಕಂಥವ್ರಾಗಬೇಕು. ಹಾಗೆ ಬೋಧಿಸ್ಬೇಕಂದ್ರೆ ನಾವು ಆ ವಾಕ್ಯಗಳನ್ನ ಓದಬೇಕು, ನಾವು ಆ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ನಮ್ಮ ಮಕ್ಕಳಿಗೆ ಅವುಗಳನ್ನ ತಿಳಿಸ್ಲಿಕ್ಕೆ ಸಾಧ್ಯ. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೇವೆ, ನಮ್ಮ ಮಕ್ಕಳ ಮುಂದೆ ಯಾವ ವಿಷಯವಾಗಿ ಮಾತಾಡ್ತಾ ಇದ್ದೇವೆ, ದೇವ್ರ ವಿಷಯ ಮಾತಾಡೋದನ್ನು ಬಿಟ್ಟು, ಆತ್ಮಿಕ ವಿಷಯಗಳನ್ನ ಮಾತಾಡೋದು ಬಿಟ್ಟು ಬೇರೆ ಎಲ್ಲ ಲೌಕಿಕವಾಗಿರ್ತಕ್ಕಂಥ ವಿಚಾರಗಳು, ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನ ಮಾತಾಡೋದ್ರಲ್ಲಿ, ಅವರು ದೂರೋದ್ರಲ್ಲಿ, ಚಾಡಿ ಹೇಳೋದ್ರಲ್ಲಿ, ಜಗಳ ಮಾಡೋದ್ರಲ್ಲಿ ಸಮಯ ಕಳೀತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದರಿಂದ ಪೋಷಕರಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಅವ್ರ ಮಕ್ಕಳಿಗೆ ದೇವರ ಮಾತುಗಳನ್ನು, ದೇವರ ಮಾರ್ಗಗಳನ್ನು, ದೇವರ ಆಲೋಚನೆಗಳನ್ನು ಪ್ರತಿನಿತ್ಯವೂ ತಿಳಿಸೋದ್ರ ಮೂಲಕವಾಗಿ ಅವರಿಗೆ ಮಾದರಿಯಾಗಿರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ವಹಿಸಿದೆ. ಯಾಕೆಂದರೆ ನಮ್ಮ ಮಕ್ಕಳು ನಮ್ಮ ಪ್ರತಿರೂಪವಾಗಿದ್ದಾರೆ. ನಮ್ಮ ಮಕ್ಕಳು ನಮ್ಮ ನಕಲು, ನಮ್ಮ ಮಕ್ಕಳು ನಮ್ಮ ಪ್ರತಿನಿಧಿಯಾಗಿದ್ದಾರೆ. ನಾವೇನಾಗಿದ್ದೇವೋ ಅದೇ ನಮ್ಮ ಮಕ್ಕಳಾಗಿರ್ತಾರೆ. ಅದರಿಂದ ನಮ್ಮ ಮಕ್ಕಳು ಸನಾತನ ಮಾರ್ಗದಲ್ಲಿ ನಡೀಬೇಕು, ಉತ್ತಮವಾದ ಮಕ್ಕಳಾಗಬೇಕು, ಸಮಾಜಕ್ಕೆ ಉತ್ತಮವಾದ ಮಕ್ಕಳಾಗಬೇಕನ್ನಂತ ಹೇಳಿ ನಾವು ಎದುರು ನೋಡೋದಾದರೆ ನಾವು ಸಮಾಜಕ್ಕೆ ಉತ್ತಮ ಪ್ರಜೆಯಾಗಿ ಜೀವಿಸಬೇಕು. ನಾವು ಸಮಾಜಕ್ಕೆ ಏನಾದರೂ ಮಾಡಬೇಕು ನಮ್ಮ ಮಕ್ಕಳು ಎಂಬುದಾಗಿ ಎದುರು ನೋಡ್ತಕ್ಕಂಥ ನಾವು ನಮ್ಮ ಸಮಾಜಕ್ಕಾಗಿ ನಾವು ಏನಾದರೂ ಮಾಡ್ಲಿಕ್ಕೆ ನಾವು ಮುಂದಾಗಬೇಕು. ಇತರರಿಗೆ ಒಳ್ಳೆಯದನ್ನು ಮಾಡ್ಲಿಕ್ಕೆ ನಾವು ಮುಂದಾಗುವಾಗ ಮಾತ್ರ ನಮ್ಮ ಮಕ್ಕಳು ಇತರರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಪ್ರತಿಯೊಂದು ವಿಷಯದಲ್ಲಿಯೂ ಸಹ ನಾವು ನಮ್ಮ ಮಕ್ಕಳಿಗೆ ಮಾದರಿಯಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆಯನ್ನು ವಹಿಸಿದೆ. ಅದರಿಂದ ಪ್ರತಿಯೊಬ್ಬ ಪೋಷಕರು ಎಚ್ಚರವಾಗಿರ್ರಿ. ಯಾಕೆಂದರೆ ಮಕ್ಕಳು ನಿಮ್ಮನ್ನು ನೋಡ್ತಾ ಇದ್ದಾರೆ. ಎಲ್ಲ ವಿಷಯವನ್ನು ನೀನು ಮಾತಾಡುವಂಥ ಮಾತುಗಳು, ನಿನ್ನ ಯೋಚನೆಗಳು ಮಕ್ಕಳಿಗೆ ಗೊತ್ತಿದೆ. ನೀನು ಹೇಗೆ ಮಾತಾಡ್ತೀಯೋ ಅದೇ ಮಾತುಗಳು ಬರುತ್ತೆ. ನೀನು ಯಾವ ಟ್ಯೂನಲ್ಲಿ ಮಾತಾಡ್ತೀಯೋ ಅದೇ ಟ್ಯೂನಲ್ಲೇ ನಿನ್ನ ಮಕ್ಕಳು ಮಾತನ್ನ ಕಲಿತಕ್ಕಂಥವ್ರಾಗಿದ್ದಾರೆ.
ನೀನು ಮಕ್ಕಳು ಕೆಟ್ಟ ಮಾತಾಡೋದ್ಬಾರ್ದು ಎಂಬುದಾಗಿ ಹೇಳ್ತಕ್ಕಂಥ ನೀನು ಯಾವಾಗಲೂ ಕೆಟ್ಟ ಮಾತನ್ನೇ ಆಡ್ತಾ ಇದ್ರೆ ಹೇಗೆ ಮಕ್ಕಳ ಬಾಯಲ್ಲಿ ಒಳ್ಳೆ ಮಾತು ಬರಲಿಕ್ಕೆ ಸಾಧ್ಯತೆ ಇದೆ? ಅದರಿಂದ ಪ್ರತಿಯೊಬ್ಬ ಪೋಷಕರು ಸಹ ನಮ್ಮ ಮಕ್ಕಳಿಗೆ ನಡೆ ನುಡಿ ಕ್ರಿಯೆ ಪ್ರತಿಯೊಂದರಲ್ಲಿಯೂ ಸಹ ನಾವು ಮಾದರಿಯಾಗಿರಬೇಕು. ಯಾಕಂದರೆ ನಮ್ಮನ್ನು ನೋಡಿ ಮಕ್ಕಳು ಕಲಿತಕ್ಕಂಥವರು ಮುಂದೆ ನಾವು ಹೇಗೆ ಇವತ್ತು ಸಂಸಾರಿಗಳಾಗಿದ್ದೇವೆ, ಮುಂದೆ ಅವರು ಸಹ ಸಂಸಾರಿಗಳಾಗ್ತಾರೆ, ಸಮಾಜಕ್ಕೆ ಅವರು ನಾಗರಿಕರಾಗ್ತಾರೆ. ಮಕ್ಕಳಿರ್ತಕ್ಕಂಥವ್ರು ಅವರು ಉತ್ತಮವಾದ ನಾಗರಿಕರಾಗಬೇಕು ನಮ್ಮ ಸಮಾಜಕ್ಕೆ ಅನ್ನೋದಾದರೆ ನಾವು ಅವರಿಗೆ ಎಲ್ಲ ವಿಷಯಗಳಲ್ಲಿ ಮಾದರಿಯಾಗಿ ಜೀವಿಸ್ತಕ್ಕಂಥದ್ದು ಅವಶ್ಯಕತೆ ಉಳ್ಳುವಂಥದ್ದಾಗಿದೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಡೋಣ. ಮಕ್ಕಳನ್ನು ಸಾಕುವ, ಸಲಹುವ, ಸರಿಯಾದ ಮಾರ್ಗದಲ್ಲಿ ನಡೆಸುವ ಜವಾಬ್ದಾರಿನ ದೇವರು ನಮಗೆ ಕೊಟ್ಟಿದ್ದಾನೆ. ಅದರಿಂದ ನಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನಡೆಸೋಣ, ಒಳ್ಳೆ ರೀತಿಯಲ್ಲಿ ಬೆಳೆಸೋಣ. ಅದು ಹೇಗೆ ಒಳ್ಳೆ ರೀತಿ ನಡೆಸೋದು ಬೆಳೆಸೋದು ಎಂಬುದಾಗಿ ನೋಡೋದಾದರೆ ದೇವರ ವಾಕ್ಯವನ್ನು ಅವ್ರಿಗೆ ತಿಳಿಸೋದ್ರ ಮೂಲಕ, ದೇವರ ಆಲೋಚನೆಗಳನ್ನ ಅವ್ರಿಗೆ ತಿಳಿಸೋದ್ರ ಮೂಲಕವಾಗಿ ನಾವು ಅವ್ರಿಗೆ ಒಳ್ಳೆಯ ಮಾರ್ಗದಲ್ಲಿ ನಡೆಸಲಿಕ್ಕೆ, ಉತ್ತಮವಾದ ದಾರಿಯಲ್ಲಿ ನಡೆಸಲಿಕ್ಕೆ, ನಮ್ಮ ಸಮಾಜಕ್ಕೆ ಒಳ್ಳೆ ಪ್ರಜೆಗಳನ್ನಾಗಿ ಅವ್ರನ್ನ ರೂಪಿಸಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಎಲ್ಲದಕ್ಕೂ ಸಹ ದೇವರ ವಾಕ್ಯದಲ್ಲಿ ನಮಗೆ ಹಿತೋಪದೇಶಗಳು ಕೊಡಲ್ಪಟ್ಟಿದೆ. ಇವುಗಳನ್ನು ನಮ್ಮ ಮಕ್ಕಳಿಗೆ ಬೋಧಿಸೋದ್ರ ಮೂಲಕವಾಗಿ ನಮ್ಮ ಮಕ್ಕಳನ್ನು ಈ ಸಮಾಜಕ್ಕೆ ಆದರ್ಶ ವ್ಯಕ್ತಿಗಳನ್ನಾಗಿ ನಾವು ರೂಪಿಸೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ಪೋಷಕರಾದ ನಾವು ನಮ್ಮ ಮಕ್ಕಳನ್ನು ಹೇಗೆ ಸಲಹಬೇಕಾಗಿದೆ, ಅವ್ರ ಮುಂದೆ ಹೇಗೆ ಮಾದರಿಯಾಗಿ ಜೀವಿಸಬೇಕಾಗಿದೆ ಎಂಬುದರ ಕುರಿತಾಗಿ ನೀವು ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ವಿಷಯಗಳಲ್ಲಿ ನಮ್ಮ ಮಕ್ಕಳಿಗೆ ನಾವೇ ಮಾದರಿಯಾಗಿದ್ದೇವೆ. ಮಕ್ಕಳು ನಮ್ಮನ್ನು ನೋಡಿ ಕಲಿಯುತ್ತಾರೆ ಸ್ವಾಮಿ. ಆದ್ದರಿಂದ ನಮ್ಮ ನಡೆ ನುಡಿ ಕ್ರಿಯೆಗಳು ಎಲ್ಲವೂ ಸ್ವಾಮಿ ನೀನು ಮೆಚ್ಚುವಂಥದ್ದಾಗಿರಲಿ. ಆ ಮೂಲಕವಾಗಿ ನಮ್ಮ ಮಕ್ಕಳು ಸಹ ಸನ್ಮಾರ್ಗದಲ್ಲಿ ನಡೆದು ನಿನ್ನನ್ನು ಮಹಿಮೆ ಮಾಡುವಂತಾಗಲಿ ಕರ್ತನೆ. ಹಾಗೆ ಮಾಡೋ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ವಚನ ಕೇಳಿಸಿಕೊಂಡಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಅವರೆಲ್ಲರೂ ಸ್ವಾಮಿ ಒಳ್ಳೆಯ ರೀತಿಯಲ್ಲಿ ಮಾದರಿಯಾಗಿ ಮಕ್ಕಳಿಗೆ ನಡೆದುಕೊಳ್ಳೋಕ್ಕೆ ಕೃಪೆ ಮಾಡು. ಹೀಗೆ ಯಾರ್ಯಾರ ಕಷ್ಟ, ಸಮಸ್ಯೆ, ಇಕ್ಕಟ್ಟು, ತೊಂದರೆ, ಹೋರಾಟಗಳಲ್ಲಿದ್ದಾರೋ, ಕಣ್ಣೀರಿನಲ್ಲಿದ್ದಾರೋ ಸ್ವಾಮಿ, ಅಂಥವರೆಲ್ಲರ ಕಣ್ಣೀರು ಕಷ್ಟಗಳಿಂದ ಬಿಡಿಸು. ಎಲ್ಲರಿಗೆ ಬೇಕಾದ ಶಾಂತಿ ಸಮಾಧಾನ ಉಂಟು ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೆನ್.